Again, good morning, students. Again, I am discussing the session number 52 of BBA students, 6th semester, Techniques for Business Decision 2. ಈ ಟಾಪಿಕ್ಗೆ ಅಥವಾ ಈ ಸಿಲೆಬಸ್ಗೆ ನಾವು 52 ಸೆಷನಲ್ಲಿ ಮತ್ತೆ ನಾನು ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು, ನ್ಯೂಟನ್ಸ್ ಮೆಥಡ್, ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನಿಮಗೆ ಸೆಷನ್ ನಂಬರ್ 49ನಲ್ಲಿ ಥಿಯರಿನ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಅದೇ ಎಕ್ಸ್ಪ್ಲನೇಷನ್ ಮುಖಾಂತರ ಇಲ್ಲಿ ನಾವು ಪ್ರಾಬ್ಲಮ್ಸನ್ನು ಕೂಡ ಮಾಡ್ತಾ ಹೋಗುವ. ಈ ಸೆಷನ್ಸಲ್ಲಿ ಹೇಗೆ ನಾವು ಅಡ್ವಾನ್ಸ್ಡ್ ಡಿಫರೆನ್ಸಸ್ ಮೆಥಡಲ್ಲಿ ಯಾವ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗುವ. ಇಲ್ಲಿ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಪೊಲೇಷನ್ಸ್ ಬೇಸ್ಡ್ ಆನ್ ಆಲ್ಜಿಬ್ರಾಯಿಕ್ ಮೆಥಡ್ ಓನ್ಲಿ, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಮೆಥಡ್, ಅಡ್ವಾನ್ಸಿಂಗ್ ಡಿಫರೆನ್ಸಸ್ ಮೆಥಡ್ ಓನ್ಲಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಸೆಷನ್ objectives of the session or the learning objectives ಏನು ಅಂತ ಹೇಳಿದ್ರೆ, these helps the students to familiarize with the problems based on interpolation and extrapolation. Algebraic method only, problems based on Newton's method, advancing differences method only. The students will know about the based on algebraic methods, problems based on Newton's method and methodologies analyze the same. ಈ ಥರ ನಾವು ಲರ್ನಿಂಗ್ ಆಬ್ಜೆಕ್ಟಿವ್ಸನ್ನು ನೋಡ್ತೇವೆ. ಸೆಷನ್ ಔಟ್ಕಮ್ಮಿಗೆ ಬಂದರೆ, ಬೈ ದ ಎಂಡ್ ಆಫ್ ದಿಸ್ ಸೆಷನ್ students should be able to understand the illustration of problems based on interpolation and extrapolation, algebraic method only, problems based on Newton's method ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೇವೆ. and students should also be able to know the problems based on interpolation and extrapolations. ಇದನ್ನು ನಾವು ನೋಡ್ತಾ ಬಂದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತೇಳಿ ನಾವಿಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ತಾ ಹೋಗ್ಬೋದು. ಈಗ ಆಲ್ರೆಡಿ ಹೇಳಿದರೆ ನ್ಯೂಟನ್ಸ್ ಮೆಥಡಲ್ಲಿ ನಾವು ಎಕ್ಸ್ ವ್ಯಾಲ್ಯೂಸನ್ನು ಕಂಡುಹಿಡ್ಕೋಬೇಕು, ಅದರ ಜೊತೆಗೆ ಡೆಲ್ಟಾಸನ್ನು ಕಂಡುಹಿಡ್ಕೋಬೇಕು. ಡೆಲ್ಟಾಸ್ ಅಂದರೆ ನಿನ್ನೆ ಕೂಡ ನಿಮಗೆ ಅಥವಾ ಲಾಸ್ಟ್ ಸೆಷನಲ್ಲಿ ಅಥವಾ ಸೆಷನ್ ನಂಬರ್ 49ನಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಸೀರೀಸ್ ಜಾಸ್ತಿ ಆಗ್ತಾ ಇದ್ದಾಗೆ ಅಂತ ಹೇಳಿದರೆ y0, y1, y2, y3, y4, y5 ಇದು ಸೀರೀಸ್ ಕಡಿಮೆ ಇದ್ದಾಗ ಡೆಲ್ಟಾಸ್ ವ್ಯಾಲ್ಯೂಸ್ ಏನಾಗ್ತಾ ಬರ್ತದೆ, ಕಡಿಮೆ ಆಗುತ್ತೆ. ಸೀರೀಸ್ ಜಾಸ್ತಿ ಆಗ್ತಾ ಇದ್ದಾಗೆ, ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇದ್ದಾಗೆ ಅದರ ಏನಾಗುತ್ತೆ ಅಂತ ಹೇಳಿದ್ರೆ ಡೆಲ್ಟಾಸ್ ವ್ಯಾಲ್ಯೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಬರ್ತದೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ y0 ಇದ್ದಾಗ y0, y1, y2, y3, y4, y5 ಇದೆ ಅಂತ ಹೇಳಿದಾಗ 5 ಡೆಲ್ಟಾಸನ್ನು ಬರೀಬೇಕು. ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3, ಡೆಲ್ಟಾ 4 ಆ್ಯಂಡ್ ಡೆಲ್ಟಾ 5. ಸಪೋಸ್ y4 ಇದೆ ಅಂತ ಹೇಳಿದಾಗ ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3, ಡೆಲ್ಟಾ 4 ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ. ಅದೇ ರೀತಿ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದರೆ ಡೆಲ್ಟಾಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಬರ್ತದೆ. ಈಗ ಆಲ್ರೆಡಿ ಹೇಳಿದೆ, ಡೆಲ್ಟಾ 1ಅನ್ನು ಕಂಡುಹಿಡಬೇಕಾದ್ರೆ ಇನ್ಫಾರ್ಮೇಷನ್ ಪ್ರಕಾರ y1 ಮೈನಸ್ y0, ನೆಕ್ಸ್ಟ್ ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ y2 ಮೈನಸ್ y1, ನೆಕ್ಸ್ಟ್ ವ್ಯಾಲ್ಯೂ y3 ಮೈನಸ್ y2, y4 ಮೈನಸ್ y3, y5 ಮೈನಸ್ y4. ಇಲ್ಲಿ ಫಸ್ಟು ವ್ಯಾಲ್ಯೂ ಏನಿದೆ ಅದನ್ನು ನಾವು ಪ್ರಾಬ್ಲಮಿಗೆ ಅಥವಾ ನಾವು ಸೊಲ್ಯೂಷನ್ಸ್ ಮಾಡಬೇಕಾದ್ರೆ ಫಸ್ಟ್ ವ್ಯಾಲ್ಯೂಸನ್ನು ಏನು ಕಂಡುಹಿಡ್ಕೊಂಡಿದ್ದೇವೆ ಈ ವ್ಯಾಲ್ಯೂಸನ್ನು ನಾವು ತೆಗೆದುಕೊಳ್ಬೇಕು. ಫಾರ್ಮುಲಾಸ್ ಅಪ್ಲೈ ಮಾಡಿದಾಗ ಈ ವ್ಯಾಲ್ಯೂಸ್ಗಳನ್ನು ಡೆಲ್ಟಾ 1 ಅಂತ ಹೇಳಿದಾಗ ಈ ವ್ಯಾಲ್ಯೂ ತೆಗೆದುಕೊಳ್ತವೆ, ಡೆಲ್ಟಾ 2 ಅಂತ ಹೇಳಿದಾಗ ಈ ವ್ಯಾಲ್ಯೂ ತೆಗೆದುಕೊಳ್ತವೆ, ಡೆಲ್ಟಾ 3 ಅಂತ ಹೇಳಿದಾಗ ಇದರ ತೆಗೆದುಕೊಳ್ತವೆ, ಡೆಲ್ಟಾ 4 ಅಂತೇಳಿ ತೆಗೆದುಕೊಳ್ತವೆ, ಡೆಲ್ಟಾ 5 ಅಂತೇಳಿ ಇದನ್ನು ತೆಗೆದುಕೊಂಡು ಹೋಗ್ತಾ ಬರ್ತವೆ. ಸೊ ನೆಕ್ಸ್ಟ್ ನೋಡ್ತಾ ಬನ್ನಿ, ಇಲ್ಲಿ ರೈಟ್ ಡೌನ್ ದ ನ್ಯೂಟನ್ಸ್ ಫಾರ್ಮುಲಾ ಇಂಟರ್ಪೊಲೇಷನ್ ಅಂತ ಹೇಳಿದಾಗ ನ್ಯೂಟನ್ಸ್ ಫಾರ್ಮುಲಾಸನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇನೆ. yx ಇದನ್ನು ನಾವು ಈಗ ಕಂಡುಹಿಡಬೇಕಾದ್ರಿಂದ y0 ಪ್ಲಸ್ x ಇಂಟು ಡೆಲ್ಟಾ 1 ಪ್ಲಸ್ x ಇಂಟು x ಮೈನಸ್ 1 ಡಿವೈಡ್ ಬೈ 2 ಇಂಟು ಡೆಲ್ಟಾ 2 ಪ್ಲಸ್ x ಇಂಟು x ಮೈನಸ್ 1 ಮಲ್ಟಿಪ್ಲೈಡ್ ಇಂಟು x ಮೈನಸ್ 2 ಡಿವೈಡ್ ಬೈ 3 ಮಲ್ಟಿಪ್ಲೈಡ್ ಇಂಟು ಡೆಲ್ಟಾ 3 ಆ್ಯಂಡ್ ಸೊ ಆನ್. ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆನಂತರ ನಾವಿಲ್ಲಿ ರೈಟ್ ದ ಫಾರ್ಮುಲಾ, ಫೈಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ x, ಫೈಂಡಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂಸ್ ಆಫ್ y ಯೂಸಿಂಗ್ ದ ನ್ಯೂಟನ್ಸ್ ಮೆಥಡಲ್ಲಿ ಇಂಟರ್ಪೊಲೇಷನ್ಸ್ ಮಾಡಬೇಕಾದ್ರೆ ವ್ಯಾಲ್ಯೂಸ್ ಆಫ್ ದ ಎಕ್ಸ್ ಇನ್ ದ ಎಕ್ಸ್ ಟು ಬಿ ಇಂಟರ್ಪೊಲೇಟೆಡ್ ಅಂದರೆ ಯಾವ ವ್ಯಾಲ್ಯೂಸನ್ನು ಯಾವ ಇಯರಿಗೆ ಕಂಡುಹಿಡಿಬೇಕು ಅಥವಾ ಯಾವ y ವ್ಯಾಲ್ಯೂಸನ್ನು ಕಂಡುಹಿಡಬೇಕು ಅದನ್ನು ಅವರು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಒರಿಜಿನಲ್ ವ್ಯಾಲ್ಯೂ ಆಫ್ ದ ಎಕ್ಸ್ ಆಟ್ ದ ಆರಿಜಿನ್ ಅಂದರೆ ಆ ಕಾಲಮ್, ಆ ಟೇಬಲಲ್ಲಿ ಎಕ್ಸ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಮೊದಲ ವ್ಯಾಲ್ಯೂಸನ್ನು ತೆಗೆದುಕೊಳ್ಬೇಕು, ಡಿವೈಡ್ ಬೈ the differences between the two adjoining values of the x. ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ ಈ ಟೇಬಲ್ ಹೇಳಿದ್ದೇನೆ y0 10, 20, 30, 40, 50, 60 ಅಂತ ಬಂದಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆಗ ನಾವು ಏನು ಮಾಡಬೇಕು, 10ಅನ್ನು ತೆಗೆದುಕೊಳ್ಬೇಕು. ಡಿಫ್ರೆನ್ಸ್ ಎಷ್ಟಿದೆ, ಪ್ರತಿಯೊಂದಕ್ಕೂ ಕೂಡ 10 ಡಿಫ್ರೆನ್ಸ್ ಇದೆ ಅಂತ ಹೇಳಿದಾಗ ಡಿವೈಡ್ ಬೈ
10 ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಈಗ ಒಂದು ಪ್ರಾಬ್ಲಮ್ಸನ್ನು ನೋಡ್ತಾ ಬರುವ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಇಂಟರ್ಪೊಲೇಷನ್ and extrapolation on Newton's method. The following data given below estimate the number of persons living in the age of 25. 25 ಏಜ್ಗೆ ಎಷ್ಟು ಎಸ್ಟಿಮೇಟ್ ದ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಇನ್ ದ ಏಜ್ ಆಫ್ 25 ಎಷ್ಟು ಜನ ಇದ್ದಾರೆ. ಈಗ ಏಜ್ ಕೊಟ್ಟಿದ್ದಾರೆ ಅವ್ರ ಪ್ರಾಬ್ಲಮಿನ ಪ್ರಕಾರ 10 ಇದೆ, 20 ಇದೆ, 30 ಇದೆ, 40 ಇದೆ, ಇದರ ಈಕ್ವಲ್ ಡಿಫ್ರೆನ್ಸಸ್. ಬಟ್ ನಮಗೆ ಇಲ್ಲಿ 25 ಇಯರ್ಸ್ಗೆ ಎಷ್ಟು ಬರ್ತದೆ, ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದ್ದಾರೆ ಅದನ್ನು ನಾವಿಲ್ಲಿ ಅಸರ್ಟೈನ್ಮೆಂಟ್ ಮಾಡಬೇಕಾಗಿದ್ದರಿಂದ ಈ ವ್ಯಾಲ್ಯೂಸ್ 25 ಮೈನಸ್ 10 ಡಿವೈಡ್ ಬೈ 10 ಮಾಡಬೇಕು. ಆಗ ನಮಗೇನು ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ ಸಿಗ್ತದೆ. 25 ಮೈನಸ್ 10 ಡಿವೈಡ್ ಬೈ ಇದರ ಕ್ಲಾಸ್ ಡಿಫರೆನ್ಸ್ ಎಷ್ಟಿದೆ, ಪ್ರತಿಯೊಂದು ಕೂಡ 10 ಇದೆ ಅಂತ ಹೇಳಿದಾಗ ಡಿವೈಡ್ ಬೈ 10 ಮಾಡಬೇಕು. ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದೆ, 133, 123, 90 ಆ್ಯಂಡ್ 58 ಇದೆ. ಇದು ನಂಬರ್ ಆಫ್ ಪರ್ಸನ್ಸ್, ಇದು ವೈ ವ್ಯಾಲ್ಯೂಸನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದಾಗ 1 2 3 4 4 ವ್ಯಾಲ್ಯೂಸ್ ಇದೆ ಅಂತ ಹೇಳಿದಾಗ ಆ್ಯಸ್ ಪರ್ ನ್ಯೂಟನ್ ಫಾರ್ಮುಲಾ ಪ್ರಕಾರ ನಾವು ಅದನ್ನು ಕ್ಯಾಲ್ಕುಲೇಟನ್ನು ಮಾಡ್ತಾ ಬರ್ತೇವೆ. ಅಂದರೆ ಸಿನ್ಸ್ ದ ವ್ಯಾಲ್ಯೂ ಟು ಬಿ ಎಸ್ಟಿಮೇಟೆಡ್ ಡಸ್ ನಾಟ್ ಒನ್ ಆನ್ ಡಾಟಾ ಎಕ್ಸ್, ಅಂದರೆ ಎಕ್ಸ್ ಸೀರೀಸಲ್ಲಿ ಇಲ್ಲ, ಅದು ಯಾವುದಿಲ್ಲ, 25 ಅನ್ನೋದು ಇಲ್ಲ. ಅಪ್ಲೈ ನ್ಯೂಟನ್ಸ್ ಮೆಥಡ್ ಟು ಎಸ್ಟಿಮೇಟ್ ದ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಇನ್ ದ ಏಜ್ ಆಫ್ 15 ಇಯರ್ಸ್. 15 ಇಯರ್ಸ್ ಅಂತೇಳಿ ಹೇಳಿದ್ದಾರೆ. ಸಿನ್ಸ್ ದೇರ್ ಆರ್ 4 known values of y, prepare the leading differences of until delta 3. ನಾನು ಹೇಳಿದೆ ಡೆಲ್ಟಾ 3 ಅಂತ ಹೇಳಿದಾಗ ಇಲ್ಲಿ ವೈ ವ್ಯಾಲ್ಯೂ 3 ಇದೆ ಅಂದರೆ ಡೆಲ್ಟಾ 3 ತನಕ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಹೇಳಿದೆ. ದೆನ್ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಬನ್ನಿ. ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಫಸ್ಟ್ ದ ಡಿಫ್ರೆನ್ಸಸ್ 15 ಮೈನಸ್ 10 ಡಿವೈಡ್ ಬೈ 10 ಮಾಡಬೇಕು ಅಂತ ಹೇಳಿದ್ರೆ 15 ಮೈನಸ್ 10 ಅಂದರೆ ವ್ಯಾಲ್ಯೂನ ಯಾವುದ್ರ ಮೇಲೆ ಕಂಡುಹಿಡಬೇಕು, ನಾವು 15ನ ಮೇಲೆ ಕಂಡುಹಿಡ್ಕೋಬೇಕು. 15ನ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 15 ಮೈನಸ್ 10 ಡಿವೈಡ್ ಬೈ 10 ಅಂತ ಹೇಳಿದಾಗ ಏನು ಬರುತ್ತೆ, 0.5 ಬರ್ತದೆ. ದೆನ್ ವೈ ಎಕ್ಸನ್ನು ಕಂಡುಹಿಡಬೇಕಾದ್ರೆ ನಾವಿಲ್ಲಿ ಡೆಲ್ಟಾಸನ್ನು ನೋಡ್ತಾ ಬನ್ನಿಯಪ್ಪ. ಡೆಲ್ಟಾಸ್ ಅಂತ ಹೇಳಿದಾಗ ಎಗೇನ್ ಇಲ್ಲಿ 123 ಮೈನಸ್ 133 ಮಾಡ್ತೇವೆ. ಡೆಲ್ಟಾ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 123 ಮೈನಸ್ 133 ಅಂತ ಹೇಳಿದಾಗ ಏನು ಬರುತ್ತೆ, ಇಲ್ಲಿ ಮೈನಸ್ 10 ಬಂದಿದೆ. ಅದೇ ಥರ y2 ಮೈನಸ್ y1 90 ಮೈನಸ್ 123 ಅಂದರೆ 90 ಮೈನಸ್ 123 ಮೈನಸ್ 33 ಬರ್ತದೆ. 58 ಮೈನಸ್ 90 ಅಂತ ಹೇಳಿದಾಗ ಮೈನಸ್ 32 ಬರ್ತದೆ. ಇದು ಡೆಲ್ಟಾ ಒನ್ನಿನಲ್ಲಿ ಎಲ್ಲ ವ್ಯಾಲ್ಯೂಸನ್ನು ಕಂಡುಹಿಡಿದಿದ್ದಾಯಿತು. ಡೆಲ್ಟಾ 2 ಮಾಡಬೇಕಾದ್ರೆ ಡೆಲ್ಟಾ ಒನ್ನಿನ ಡಿಫ್ರೆನ್ಸಸ್ಸನ್ನು ತೆಗೆದುಕೊಳ್ಬೇಕು. ಡೆಲ್ಟಾ ಒನ್ನಿನ ಡಿಫ್ರೆನ್ಸ್ ಅಂತ ಹೇಳಿದಾಗ ಇಲ್ಲಿ ಅಗೈನ್ ಮೈನಸ್ 33 ಮೈನಸ್ ಆಫ್ ಮೈನಸ್ 10 ಮಾಡಬೇಕು. ಡೆಲ್ಟಾ 2 ಮಾಡುವಾಗ ಮೈನಸ್ 33 ಮೈನಸ್ ಆಫ್ ಮೈನಸ್ 10, ಆಗ ಮೈನಸ್ 33 ಮೈನಸ್ ಆಫ್ ಮೈನಸ್ 10 ಅಂದರೆ ಮೈನಸ್ 33 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಆಗ ಡೆಲ್ಟಾ 2 ಎಷ್ಟು ಬರುತ್ತೆ, ಇಲ್ಲಿ 23 ಬರ್ತದೆ, ಮೈನಸ್ 23 ಬರ್ತದೆ. ಅಗೇನ್ 32 ಮೈನಸ್ 32 ಮೈನಸ್ 33 ಅಂತ ಹೇಳಿದಾಗ ಮೈನಸ್ 32 ಮೈನಸ್ ಆಫ್ ಮೈನಸ್ 33, ಆಗ ಏನು ಬರ್ತದೆ, ಮೈನಸ್ 30 ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಯಿತು. ಪ್ಲಸ್ 33 ಇದೆ. ಪ್ಲಸ್ 33ನಲ್ಲಿ ಮೈನಸ್ 32ನ ಮೈನಸ್ ಮಾಡಿದಾಗ ವಿ ಗೆಟ್ ದ ವ್ಯಾಲ್ಯೂ ಆಫ್ 1 ನಮಗೆ ಸಿಗುತ್ತೆ. ಇದು ಡೆಲ್ಟಾ 2ನಲ್ಲಿ ಅಸರ್ಟೈನ್ಮೆಂಟನ್ನು ಮಾಡಿದ್ದಾರೆ. ಡೆಲ್ಟಾ 3ಗೆ ಬಂದಾಗ ಅಗೇನ್ 1 ಮೈನಸ್ ಆಫ್ ಮೈನಸ್ 23 ಮೈನಸ್ ಆಫ್ ಮೈನಸ್ 23 ಹೇಗೆ ಮಾಡಿದೆ ಅಂದರೆ 1 ಇದೆ ಇಲ್ಲಿ, 1ನಲ್ಲಿ ಅದರ ಹಿಂದಿನ ವ್ಯಾಲ್ಯೂ ಮೈನಸ್ 23 ಇದೆ. 1 ಮೈನಸ್ ಆಫ್ ಮೈನಸ್ 23 ದಿಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ದೆನ್ 23 ಪ್ಲಸ್ 1 ಅಂದರೆ ಎಷ್ಟಾಯಿತು, 24 ಆಯಿತು. ಇದನ್ನು ಆಲ್ರೆಡಿ ನಾವಿಲ್ಲಿ ತೋರಿಸಿದ್ದೇವೆ. ಈಗ ಅದೇ ವ್ಯಾಲ್ಯೂಸನ್ನು ನಾವಿಲ್ಲಿ ಎಲ್ಲದಕ್ಕೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಇನ್ನು ಏನು ತೋರಿಸಿ ನೋಡಿ, ಮೊದಲ ವ್ಯಾಲ್ಯೂ ಎಷ್ಟಿದೆ, ಮೈನಸ್ 10 ಇದೆ. ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ, ಮೈನಸ್ 23 ಇದೆ. ಥರ್ಡ್ ವ್ಯಾಲ್ಯೂ ಎಷ್ಟಿದೆ, 23. ಇದನ್ನು ನಾವು ತೆಗೆದುಕೊಳ್ಬೇಕು. ಈ ವ್ಯಾಲ್ಯೂಸ್ ಫಸ್ಟ್ ಫಿಗರ್ ಏನಿದೆ ಅದನ್ನು ಡೆಲ್ಟಾ 1 ಅಂತೇಳಿ ಕರಿತೇವೆ, ಡೆಲ್ಟಾ 2 ಅಂತೇಳಿ ಕರಿತೇವೆ, ಅಗೈನ್ ಡೆಲ್ಟಾ 3 ಅಂತೇಳಿ ಕರಿತೇವೆ. ಆ ವ್ಯಾಲ್ಯೂಸನ್ನು ನಾವಿಲ್ಲಿ ತೋರಿಸ್ತಾ ಬರಬೇಕು. ದೆನ್ ವೈ ಎಕ್ಸ್ ಈಕ್ವಲ್ಸ್ y0 ಪ್ಲಸ್ x into delta 1 plus x into x minus 1 multiplied into x minus 2 divide by 3 multiplied into delta 3. ಇದೇ ಥರ ಅದು ವ್ಯಾಲ್ಯೂಸ್ ಏನಾಗ್ತದೆ, ಹೆಚ್ಚುತ್ತಾ ಹೋಗುತ್ತೆ. ದೆನ್ y15 is equals to 133, y0 ಎಷ್ಟಿದೆ, 133 ಇದೆ, ಪ್ಲಸ್ 0.5 ಇಂಟು ಡೆಲ್ಟಾ 1 ಅಂದರೆ ಮೈನಸ್ 10 ಅಂತೇಳಿ ಹೇಳಿದೆ, ಪ್ಲಸ್ 0.5 ಇಂಟು 0.5 ಮೈನಸ್ 1 ಡಿವೈಡ್ ಬೈ 2 ಅಂತ ಹೇಳಿದ್ರೆ 1 ಇಂಟು 2 ಅಂದರೆ ಎಷ್ಟಾಯಿತು, 2 ಬರ್ತದೆ. ಮೈನಸ್ 23 ಪ್ಲಸ್ 0.5 ಇಂಟು 0.5 ಮೈನಸ್ 1 0.5 ಮೈನಸ್ 2 ಡಿವೈಡ್ ಬೈ 1 ಇಂಟು
2 into 3 divide by 3 ಬರ್ತದೆ, divide by multiplied into 24 ಆಯಿತು. Then 133 minus 5 plus 2.875 plus 1.5 ಇದು ಫೈನಲ್ ಸ್ಟೆಪ್ಪಿಗೆ ನಾವು ತೆಗೆದುಕೊಂಡಿದ್ದೇವೆ. The number of persons at the age of 15 years is 132.375. ಈ ವ್ಯಾಲ್ಯೂಸನ್ನು ನಾವೀಗ ಕಂಡುಹಿಡಿಕೊಂಡಿದ್ದೇವೆ at the age of 15 yearsಗೆ. ಇದರ ನಂತರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡ್ತಾ ಬರುವ. ನೋಡಿ, ಇಲ್ಲಿ ಪ್ರಾಬ್ಲಮ್ಸಲ್ಲಿ ಅವರು ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಎಟ್ ಎ ಡಿಫರೆಂಟ್ ಏಜಸ್. ಫೈಂಡ್ ದ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಎಟ್ ದ ಏಜ್ ಆಫ್ 26. 26ಕ್ಕೆ ನೀವು ಕಂಡುಹಿಡಿಕೊಳ್ಳಿ ಅಂತೇಳಿ ಹೇಳಿದ್ದಾರೆ. 26ಕ್ಕೆ ಕಂಡುಹಿಡಬೇಕು ಅಂತ ಹೇಳಿದಾಗ ನಾವೇನು ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ಮಾಡಬೇಕಾದ್ರೆ 26 ಮೈನಸ್ 15 ಡಿವೈಡ್ ಬೈ ಇದರ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ, ಎಕ್ಸಿನ ವ್ಯಾಲ್ಯೂ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ, 5 ಡಿಫ್ರೆನ್ಸ್ ಇದೆ, ಅವು ಡಿವೈಡ್ ಬೈ 5 ಮಾಡಿದೆ. Therefore, expectation of the life year 30, 29, 27, 22 and 20 ಇದೆ ಅಂತ ಹೇಳಿದಾಗ again 15, 20, 25, 30, 35 ಇದೆ x values. ಡೆಲ್ಟಾ 1 ಕಂಡುಹಿಡಬೇಕಾದ್ರೆ ಹೇಳಿದರೆ y1 minus y0, y2 minus y1, y3 minus y2, then y4 minus y3. ಇದೇ ಥರ ನಾವಿಲ್ಲಿ ಡೆಲ್ಟಾ 1 ಮಾಡಬೇಕಾದ್ರೆ 29ನಲ್ಲಿ 30 ಮೈನಸ್ ಮಾಡಿದ್ರೆ -1 ಬರ್ತದೆ. Then again 27 minus 27 minus 29. 27 minus 29 ಅಂದರೆ ಎಷ್ಟಾಗುತ್ತೆ, -2 ಬರ್ತದೆ. Again 22 minus 27 ಅಂದರೆ ಎಷ್ಟು ಬರ್ತದೆ, -5 ಬರ್ತದೆ. 20 minus 22 ಅಂದರೆ again -2 ಬರ್ತದೆ. ಇದು ಡೆಲ್ಟಾ 1ನಲ್ಲಿ ಕಂಡುಹಿಡಿದಿದ್ದಾಯಿತು. again ಡೆಲ್ಟಾ 2 -2 ಇಂದ ನಾವು -1 ಸಬ್ಸ್ಟ್ರಾಕ್ಟ್ ಮಾಡಬೇಕು. -2 minus of -1 this equals to minus into minus ಏನಾಗ್ತದೆ, ಪ್ಲಸ್ ಆಗ್ತದೆ, +1 ಆಯಿತು. -2 plus 1 equals -1 ಬರ್ತದೆ. ದ ಸೇಮ್ ವೇ -5 minus of -2 ಮಾಡ್ತೇವೆ ಅಂದಾಗ -5 minus of -5 ಅಂತ ಹೇಳಿದಾಗ -3 ಬರ್ತದೆ. ಅಗೈನ್ -2 minus of -5 ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮತ್ತು ಇದಕ್ಕೆ ಡಿಫ್ರೆನ್ಸ್. ದೆನ್ ವಿ ಗೆಟ್ ದ ವ್ಯಾಲ್ಯೂ ಆಫ್ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. +5 -2 ಅಂತ ಹೇಳಿದ್ರೆ ಪಾಸಿಟಿವ್ ಫಿಗರ್ ಬರ್ತದೆ, +3 ನಮಗೆ ಸಿಗ್ತದೆ. ನೆಕ್ಸ್ಟ್ ಡೆಲ್ಟಾ 3 ನೋಡಬೇಕು. ಡೆಲ್ಟಾ 3 ಇನ್ ದ ಸೆನ್ಸ್ ಹಿಯರ್ ಅಗೈನ್ -3 minus of -1 then we are getting 2 ಅಂತ ಹೇಳಿದಾಗ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. +1 -3 ಅಂತ ಹೇಳಿದಾಗ ಹಿಯರ್ ವಿ ಆರ್ ಗೆಟಿಂಗ್ -2 ನಮಗೆ ಸಿಗ್ತದೆ. ಅಗೈನ್ 3 ಇಂಟು ಮೈನಸ್ ಆಫ್ -3 ಅಂತ ಹೇಳಿದ್ರೆ 3 ಇಂಟು 3 ಮೈನಸ್ಸು ಮತ್ತು ಮೈನಸ್ ಏನಾಯಿತು, ಪ್ಲಸ್ ಆಯಿತು. 3 + 3 ಎಷ್ಟಾಯಿತು, 6 ಆಯಿತು. ಆನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಗೈನ್ 6ಅಲ್ಲಿ -2 ಅನ್ನು ನಾವೀಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. 6 minus of 2 this equals to minus into minus ಏನಾಯಿತು, ಪ್ಲಸ್ ಆಯಿತು. +2 + 6 ಅಂದರೆ ಎಷ್ಟಾಯಿತು, 8. ಸೊ ಈ ಥರ ಮಾಡಿದಾಗ ನೆಕ್ಸ್ಟ್ y(x)ನ್ನು ನಾವು ಕಂಡುಹಿಡಬೇಕು ಅಂದಾಗ ಅಗೈನ್ ಫಾರ್ಮುಲಾಸನ್ನು ನೋಡ್ತಾ ಬನ್ನಿ. ಇನ್ಫಾರ್ಮೇಷನ್ ಪ್ರಕಾರ y0 ಪ್ಲಸ್ x ಡೆಲ್ಟಾ 1 ಪ್ಲಸ್ x ಇಂಟು x - 1 ಡಿವೈಡ್ ಬೈ 2 ಡೆಲ್ಟಾ 2. ಈ ಥರ ನಾವು ಫಾರ್ಮುಲಾಸನ್ನು ಅಪ್ಲೈ ಮಾಡ್ತೇವೆ. ಫಾರ್ಮುಲಾಸ್ ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ದೆನ್ ದಿಸ್ ಈಕ್ವಲ್ಸ್ ಟು 30 ಪ್ಲಸ್ 2 ಇಂಟು 2.2 ಇಂಟು 1 ಬರ್ತದೆ. 2.2 ಇಂಟು 1 2.2 ಹೇಗೆ ಅಂತೇಳಿ ಗೊತ್ತಿದೆ ನಿಮಗೆ ಆಲ್ರೆಡಿ. 2.2 ಅಂತ ಹೇಳಿದಾಗ 26 - 15 ಡಿವೈಡ್ ಬೈ 5 ಅಂದರೆ ಎಷ್ಟಾಯಿತು, 11 ಡಿವೈಡ್ ಬೈ 5 2.2 ಬರ್ತದೆ. 2.2 ಅನ್ನು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ದೇರ್ಫೋರ್ 2.2 ಇಂಟು 2.2 - 1 ಡಿವೈಡ್ ಬೈ 2 ಇಂಟು 1 ಮಲ್ಟಿಪ್ಲೈಡ್ ಇಂಟು -1 ಪ್ಲಸ್ 2.2 ಇಂಟು 2.2 - 1 2.2 - 2 ಡಿವೈಡ್ ಬೈ 3 ಇಂಟು 2 ಇಂಟು 1 multiplied into -2 plus 2 into 2.2 into 2.2 - 1 2.2 - 2 2.3 - 3 divide by 4 into 3 into 2 into 1 multiplied into ಡೆಲ್ಟಾ 4 ಅಂತ ಹೇಳಿದಾಗ ಈ ವ್ಯಾಲ್ಯೂ 8 ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಆ್ಯಂಡ್ ಫೈನಲ್ ಸ್ಟೆಪ್ಪಲ್ಲಿ 30 -22 -1.32 -0.176 -0.1408 divided by 26. The expectation of life at the age of 26 years is 26 ಅಂತೇಳಿ ಬರ್ತದೆ. ಎಕ್ಸ್ಪೆಕ್ಟೇಷನ್ ಎಷ್ಟು ಬರ್ತದೆ ಅಂದರೆ 26 ನಮಗೆ ಸಿಗ್ತದೆ. ಯಾವುದಕ್ಕೆ ಅದು ಎಕ್ಸಿನ ವ್ಯಾಲ್ಯೂ 26 ಇದ್ದಾಗ ವೈ ವ್ಯಾಲ್ಯೂ ಎಷ್ಟಾಗುತ್ತೆ, ಏನಲ್ಲಿ 26 ಬರ್ತದೆ. ಈ ಥರ ನಾವು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ಒಂದು ಬಂದರೆ from the following data obtain the values of x when x equals 9 using the Newton's forward difference method ಅಂತ ಹೇಳಿದ್ದಾರೆ. ಈಗೇನಿಲ್ಲಿ 9 ಇದೆ,
ಲೈನಿನ ವ್ಯಾಲ್ಯೂಸ್ಗೆ ನಾವು ನ್ಯೂಟನ್ಸ್ ಮೆಥಡಲ್ಲಿ ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗಬೇಕು. ಅಗೈನ್ ಎಕ್ಸ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ವೈ ಇಸ್ ಟು ಬಿ ಇಂಟರ್ಪೋಲೇಟೆಡ್ ಈಸ್ ನಾಟ್ ಇನ್ ದ ರೇಂಜ್ ಆಫ್ ಎಕ್ಸ್, ಸೊ ಯೂಸ್ ದ ನ್ಯೂಟನ್ಸ್ ಮೆಥಡ್. ನ್ಯೂಟನ್ಸ್ ಮೆಥಡನ್ನು ಮಾಡಬೇಕು ಅಂತ ಹೇಳಿದಾಗ ಎನ್ ಅನ್ನೋದು ಎಷ್ಟು ಬರ್ತದೆ ನೋಡಬೇಕು. ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ, ಇಲ್ಲಿ 5 ಇದೆ. ವೈ, ಸೊ ಪ್ರಿಪೇರ್ ದ ಲೀಡಿಂಗ್ ಡಿಫ್ರೆನ್ಸಸ್ ಆಫ್ ಟೇಬಲ್ ಅಪ್ ಟು ಡೆಲ್ಟಾ 4 ತನಕ ಮಾಡಬೇಕು ಅಂತ ಹೇಳಿ. ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3, ಡೆಲ್ಟಾ 4 ಮಾಡ್ತೇವೆ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೆ y0, y1, y2, y3 ಮತ್ತು y4 ಅಂದಾಗ 43 ಮೈನಸ್ 42 1, 47 ಮೈನಸ್ 43 4 ಬರ್ತದೆ, 53 ಮೈನಸ್ 47 6 ಬರ್ತದೆ, 60 ಮೈನಸ್ 53 7 ಬರ್ತದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅಗೇನ್ ಡೆಲ್ಟಾ 2 ನೋಡ್ತಾ ಬಂದಾಗ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿ ಹೇಳಿದೆ 4 ಮೈನಸ್ 1 ಈಕ್ವಲ್ಸ್ 3 ಬರ್ತದೆ, 6 ಮೈನಸ್ 4 2 ಬರ್ತದೆ, 7 ಮೈನಸ್ 6 1 ಬರ್ತದೆ. ಡೆಲ್ಟಾ 3ಗೆ ಬಂದರೆ ಅಗೇನ್ ಇಲ್ಲಿ 2 ಮೈನಸ್ 3 ಅಂತ ಹೇಳಿದಾಗ ಮೈನಸ್ 1, 1 ಮೈನಸ್ 2 ಅಂತ ಹೇಳಿದಾಗ ಅಗೇನ್ ವಿ ಆರ್ ಗೆಟಿಂಗ್ ಮೈನಸ್ 1 ಬರ್ತದೆ. ಡೆಲ್ಟಾ 4ಅಲ್ಲಿ 0, ಮೈನಸ್ 1 ಮೈನಸ್ ಆಫ್ ಮೈನಸ್ 1 ಅಂದರೆ ಅದು ಏನಾಯಿತು ಪ್ಲಸ್ 1 ಆಯಿತು, ಪ್ಲಸ್ 1 ಮೈನಸ್ 1 ಅಂದರೆ ಏನಾಯಿತು 0 ಬರ್ತದೆ. ದೆನ್ ಅಗೇನ್ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಬನ್ನಿ. ಇಲ್ಲಿ ಈಗ ನಾವು ಆಲ್ರೆಡಿ ಹೇಳಿದೆ ಯಾವುದಕ್ಕೆ ಕಂಡುಹಿಡಬೇಕು, ನಾವು 9ಕ್ಕೆ ಕಂಡುಹಿಡಬೇಕು ಅಂತ ಹೇಳಿದ್ರೆ 9 ಮೈನಸ್ 3 ಅಂದರೆ ಎಕ್ಸ್ ವ್ಯಾಲ್ಯೂ ಫಸ್ಟ್ ಫಿಗರ್ ಎಷ್ಟಿದೆ ಇಲ್ಲಿ 3 ಇದೆ. 9 ಮೈನಸ್ 3 ಆಗ ನಮಗೆ ಏನು ಸಿಗುತ್ತೆ, 9 ಮೈನಸ್ 3 ಡಿವೈಡ್ ಬೈ 4 ಹೇಗೆ ಅಂತ ಹೇಳಿದ್ರೆ ಇದರ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ 3, 7, 11, 15 ಮತ್ತು 19 ಅಂದರೆ ಪ್ರತಿಯೊಂದರ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ 4 ಇದೆ. 4ಅನ್ನು ಡಿವೈಡ್ ಬೈ 4 ಅಂತೇಳಿ ತೆಗೆದುಕೊಂಡಾಗ ವಿ ಆರ್ ಗೆಟಿಂಗ್ 1.5 ನಮಗೆ ಸಿಗ್ತದೆ. ಈಗೇನು ನಾವು ಫಾರ್ಮುಲಾಸನ್ನು ಅಪ್ಲೈ ಮಾಡ್ತಾ ಬರ್ತೇವೆ ನ್ಯೂಟನ್ಸ್ ಮೆಥಡಲ್ಲಿ ಫಾರ್ಮುಲಾಸನ್ನು ಅಪ್ಲೈ ಮಾಡಿದಾಗ ಈಗೇನು ನೋಡ್ತಾ ಬನ್ನಿ. ಇಲ್ಲಿ ಇನ್ಫಾರ್ಮೇಷನ್ಸ್ ಪ್ರಕಾರ ಪ್ರಾಬ್ಲಮಲ್ಲಿ ಹೇಳಿದ್ದೇನೆ y0 yx ಈಕ್ವಲ್ಸ್ y0 ಪ್ಲಸ್ x ಇಂಟು ಡೆಲ್ಟಾ 1 ಪ್ಲಸ್ x ಇಂಟು x ಮೈನಸ್ 1 ಡಿವೈಡ್ ಬೈ 2 ಇಂಟು 1, ಡೆಲ್ಟಾ 2 ಪ್ಲಸ್ x ಇಂಟು x ಮೈನಸ್ 1, x ಮೈನಸ್ 2 ಡಿವೈಡ್ ಬೈ 1 ಇಂಟು 2 ಇಂಟು 3 ಅದು 3 ಇಂಟು 2 ಇಂಟು 1 ಡೆಲ್ಟಾ 3. ಈ ಥರ ನಾವು ವ್ಯಾಲ್ಯೂಯೇಷನ್ಸ್ ಹಾಕ್ತಿದ್ದೇವೆ. ಹಾಕಿದ ನಂತರ ನಾವು ನೆಕ್ಸ್ಟು yx ಅನ್ನು ಕಂಡುಹಿಡಬೇಕು ಅಂದರೆ 42 ಅಂದರೆ y0 ಆಲ್ರೆಡಿ ನಿಮಗೆ ವ್ಯಾಲ್ಯೂ ಗೊತ್ತಿದೆ, ಪ್ಲಸ್ 1.5 ಅಂದರೆ ಇಲ್ಲಿ ಅಸೈನ್ಮೆಂಟ್ ಮಾಡಿದ್ದೀರಾ. x ಈಕ್ವಲ್ಸ್ 1.5 ಇಂಟು 1 ಅಂತ ಹೇಳಿದ್ರೆ ಡೆಲ್ಟಾ 1 ಇದು, ಪ್ಲಸ್ 1.5 ಇಂಟು 0.5 ಅಂತೇಳಿ ಬರ್ತದೆ. 1.5 ಇಂಟು 0.5 ಅಂದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಆಗ ಏನು ಬರ್ತದೆ 1 ಮೈನಸ್ 1.5 ಮೈನಸ್ 1 ಅಂದರೆ ಎಷ್ಟು ಬರ್ತದೆ 0.5 ಡಿವೈಡ್ ಬೈ 2 ಇಂಟು 1 ಇಂಟು 3. ದ ಸೇಮ್ ವೇ 1.5 ಇಂಟು 0.5 ಇಂಟು 0.5 ಮಲ್ಟಿಪ್ಲೈಡ್ ಇಂಟು 3 ಇಂಟು 2 ಇಂಟು 1 ಬರ್ತದೆ. ಸೊ ಇಲ್ಲಿ ದಿಸ್ ಒನ್ ಇಸ್ 1.5 ಮೈನಸ್ ಮಲ್ಟಿಪ್ಲೈಡ್ ಇಂಟು ಮೈನಸ್ 1 ಇವೆಲ್ಲದೂ ಕೂಡ ತೆಗೆದುಕೊಂಡಾಗ ಫೈನಲ್ ಸ್ಟೆಪ್ಪಿಗೆ ಬಂದಾಗ 42 ಪ್ಲಸ್ 1.5 ಪ್ಲಸ್ 1.125 ಪ್ಲಸ್ 0.0625 ಪ್ಲಸ್ 0 ಆಗ ಫೈನಲ್ ಸ್ಟೆಪ್ಪಲ್ಲಿ y0 ಆರ್ yx is equals to 44.6875. ಈ ಥರ ನಾವು ಆನ್ಸರನ್ನು ಅಂಡರ್ ನ್ಯೂಟನ್ಸ್ ಅಡ್ವಾನ್ಸ್ಡ್ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇವೆ. ಈಗೇನು ಮತ್ತೊಂದು ಪ್ರಾಬ್ಲಮ್ ನೋಡುವ. ಈಗ ಸೇಮ್ ಮೆಥಡಲ್ಲಿದೆ, ಸೇಮ್ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ಬರೆಸಿದ್ದಾರೆ 43, 42, 47, 53 ಆ್ಯಂಡ್ 60. ಸೊ ಆ ಪ್ರಾಬ್ಲಮ್ಸನ್ನು ಮತ್ತೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೇಮ್ ಪ್ರಾಬ್ಲಮನ್ನು ಮತ್ತೆ ನಿಮಗೆ ನಾನು ಕೊಟ್ಟಿದ್ದೇನೆ. ಈಗ ಎಗೈನ್ ಪ್ರಾಬ್ಲಮ್ಸ್ ನೋಡ್ತಾ ಬಂದರೆ 44.6875 ಬರ್ತದೆ. ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದ ನ್ಯೂಟನ್ಸ್ ಅಡ್ವಾನ್ಸ್ಡ್ ಮೆಥಡ್ ಆಫ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸ್ಟಾರ್ಟ್ ಮಾಡ್ತೀವಿ.